ಸುಬಕ, ಓಯ್ ಸುಬಕ, ನಿಂತ್ಕೋ. ಅದ್ಯಾಕೆ ಹಂಗ್ ಬರ 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 ನೋಯ್ತಾ ಇದೆಯಲ್ಲ ನೀನು? ಓ ನೀಲಾ ಬಾ ನಾನು ಮಾರ್ಕೆಟ್ಗೆ ಹೋಗ್ತಿದ್ದೆ. ಹಬ್ಬ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಅದಕ್ಕೆ ಸ್ವಲ್ಪ ಸಾಮಾನು ಬೇಕಿತ್ತಲ್ಲ, ಇನ್ನು ಸ್ವಲ್ಪ ತರೋಣ ಅಂತ ಹೋಗ್ತಿದ್ದೆ. ಎಲ್ಲ ತಂದವ್ರು ನಮ್ಮನೆ ತಂದ್ಕೊಟ್ರು. ಇನ್ನು ಸಣ್ಣ ಪುಟ್ಟ ಒಂದು ಸ್ವಲ್ಪ ಬೇಕಿತ್ತು, ತರಕ್ಕೆ ಅಂತ ಹೋಗ್ತಿದ್ದೆ ಕಂಬ. ಸುಬಕ, ಏನು ಸೇ ಹಬ್ಬ ಜೋರಾ? ಅಯ್ಯೋ ಜೋರಾಗಿರೋ ಇನ್ನೇನು ಮಾಮೂಲಿ ನೀಲ, ಮಾಮೂಲಿ ಮಾಡ್ದಂಗೆ ಮಾಡ್ತೀವಿ. ಇನ್ನು ಸೀರೆ ಎಲ್ಲ ತಂದಾಯ್ತು, ಇನ್ನು ಸಾಮಾನೆಲ್ಲ ತಂದ್ಕೊಟ್ಟಿರಲ್ಲ, ಇನ್ನು ಸ್ವಲ್ಪ ಐತೆ, ಇನ್ನು 4-5 ಸಾಮಾನು ತರೋಣ ಅಂತ ಹೋಗ್ತಿದ್ದೆ ಕಂಬ. ಇದೇನಿದು ಈ ಸರಿ ಹಬ್ಬ 3 ದಿನ ಐತೆ ನಂಗೆ ಎಲ್ಲ ಸಾಮಾನು ತಂದ್ಕೊಬಿಟ್ಟಿದ್ಯಲ್ಲ? ಇನ್ನೇನು ನಮ್ಮನೇಲಿ ಎಲ್ಲ ತಂದ್ಕೊಟ್ಟವ್ರಲ್ಲ. ಇನ್ನು ಹಬ್ಬದ ದಿವಸ ಮಾವಿನ ಸೊಪ್ಪು, ಬೇವಿನ ಸೊಪ್ಪು, ಬಾಳೆಕಂದು, ಕಬ್ಬು ಅವೆಲ್ಲ ತಾವ ತಂದ್ಕೊಡ್ತಾರೆ ಬಾಗಿಲು ಕಟ್ಟಾಕಿ ಇದು ಮಾಡಕ್ಕೆಲ್ಲವ. ಇನ್ನು ಅಷ್ಟೇ ಕಂದ. ಹಬ್ಬಕ್ಕೆ ತಿಂಡಿ ಗಿಂಡಿ ಎಲ್ಲ ಮಾಡಾಯ್ತಾ? ಅಯ್ಯೋ ನೀಲ, ತಿಂಡಿ ಎಲ್ಲ ಬೇಸಾಯ್ತು ಕಣವ. ಅಯ್ಯೋ ನನಗೂ 4-5 ದಿವಸದಿಂದ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ನಿನಗೆ ಮಾಡಕ್ ಕೆಲಸ ಇಲ್ವೇನೆ, ಲಕ್ಷ್ಮಿ ಪೂಜೆ ಮಾಡ್ತೀವಿ, ಸ್ವಲ್ಪ ಸಿಂಪಲ್ ಆಗಿ ಎಲ್ಲರೂ ಅಕ್ಕಪಕ್ಕರು ಮಾಡಕ್ಕಲ್ವಾ, ನಿನ್ನಂಗೆ ಆಡ್ತಾರೆ ಅವ್ರವೇ, ಸಿಂಪಲ್ ಆಗಿ ಮಾಡು ಅಂತಾರೆ. ಹಂಗಂತ ಬಿಡಕ್ಕಾಯ್ತದ ನೀಲ? ಹಂಗಾರೆ ನೀನ್ ಹೇಳಂಗೆ ಈ ಸರಿ ಗ್ರ್ಯಾಂಡ್ ಬಿಡು, ಸಖತ್ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಮನೇಲಿ. ಅಯ್ಯೋ ವರ್ಷ ಮಾಡ್ದಂಗ ಮಾಮೂ ಮಾಡೋದು ನೀಲ, ಇನ್ನೇನ್ ಗ್ರ್ಯಾಂಡು. ಇನ್ನ ಸೀರೆ ತರದಂಗೆ ಇರಕಾಯ್ತದ? ಸೀರೆ ಲಕ್ಷ್ಮಿಗೆ ಸೀರೆ ಉಡ್ಸಂಗೆ ಇರಕಾಯ್ತದ? ಅವಳು ಪುಟ್ಟಕ್ಕ ಓಸತಿ ಬಾರಿ ಚೆನ್ನಾಗಿ ಮಾಡಿದ್ಲು. ಎಲ್ಲ ಬಂದರೆಲ್ಲ ಪುಟ್ಟಕ್ಕ ಸಕತ ಮಾಡಾಳೆ ಅಂತ ಅನ್ನೋರು. ಈ ಸತಿ ನಾನು ಪುಟ್ಟಕ್ಕಿಂತ ಜೋರಾಗಿ ಮಾಡ್ಬೇಕನ್ನಿಲ್ಲ. ನೀನ್ ಮಾಡಕ್ಲ್ವಾ, ನೀನು ಚೆನ್ನಾಗಿ ಮಾಡಿದಕ್ಕಂತ ಓಸತಿ ನೀವು ಕಡಿಮೆ, ಪುಟ್ಟಕ್ಕಿಂತ ನಿನ್ ಕೈ ಒಂದ್ ಮೇಲಾಗಿತ್ಕಂತೆ. ಸೀರೆನ ಎಂತ ತಂದೆ ಈ ಸರಿ ವರಮಹಾಲಕ್ಷ್ಮಿಗೆ? ನಮ್ಮನೆಯವರು ಆಸ ಕರ್ಕೊಂಡು ಹೋಗಿದ್ರನಿಲ್ಲ, ಅಲ್ಲಿ ಲಕ್ಷ್ಮಿಗೆ ಎಟ್ಟೆ ಉಡ್ಸಕಾಯ್ತದ, ಚೆನ್ನಾಗಿರೋದೇ ಉಡ್ಸ್ಬೇಕು. ನಾನು ಈ ಸತಿ 6,500 ರೂಪಾಯಿ ಕಣ್ಣಿಲ್ಲ. ಒಳ್ಳೆ ಬಾಟಲ್ ಚೆನ್ನಾಗೈತೆ ಸೀರೆ, ಒಳ್ಳೆ ಪಿಂಕ್, ಸ್ವಲ್ಪ ಬಾರ್ಡ್ರು ಚೆನ್ನಾಗೈತೆ. ಬಾ ತೋರಿಸ್ತೀನಿ, ಬತ್ತಿಯಲ್ಲ ಅವಾಗ. ನೀವು ಲಕ್ಷ್ಮಿ ಹೆಸರು ಒಳ್ಳೆ 6,000 ಮೈಸೂರು ಸೀರೆನ ಹೊಡ್ಕೊಂಬಂದಿದ್ಯಾ? ನೀನೇ ತರ್ಸ್ಕೊಳ್ಳಿವ ಸೀರೆಯ? ಅದೇನೋ ಆಸನಕ್ಕೆ ಅವತ್ತು ಹೋಯ್ತಾರ ಕಣ್ಣಲ್ಲ ನಿಮ್ಮ ಮನೆಯವ್ರು. ನೀನು ಆಸನಕ್ಕೆ ಬಂದಿರ ಅವತ್ತು? ಯಾವತ್ತು ಒಂದಿನ ನೋಡ್ದೆ ಕಣ್ಣಿಲ್ಲ ನಿನ್ನ. ಅಯ್ಯೋ ನಾನ್ ಬಿಡ್ತೀನ? ನಮ್ಮನೇಲಿ ಹೇಳಿದ್ರು ಬೇಡ ಇಂಥದ್ ಏನ್ ತಗತಿ ಅಂತ. ನಾನ್ ಬಿಡ್ಲಿಲ್ಲ, ನಂಗೂ ರೇಷ್ಮೆನೆ ಕೊಡ್ಸಿ, ಲಕ್ಷ್ಮಿಗೂ ಬೇಕು, ಮತ್ ನಾನ್ ಉಟ್ಕೋಬೇಕಲ್ಲ. ಅದಕ್ಕೆ ಈ ಸರಿನು ನಮ್ಮನೆ ಹತ್ರ 10,000 ರೂಪಾಯಿ ರೇಷ್ಮೆ ಸೀರೆ ತೆಗಿಸ್ಕೊಂಡಿದೀನಿ, ಗೊತ್ತಾ? ನೀನ್ ಬಿಡವ, ನಿಮ್ಮ ಮನೆಯವ್ರು 10,000 ರೂಪಾಯಿ ಆದ್ರೂ ಕೊಡಿಸ್ತಾರೆ, 20,000 ರೂಪಾಯಿ ಕೊಡಿಸ್ತಾರೆ. ನಮ್ಮ ಮನೆಯವ್ರಂತೂ ಅಯ್ಯೋ ಎಲ್ಲದಕ್ಕೂ ಲೆಕ್ಕ ಆಗ್ತದೆ ವಯ್ಯ. ಅಲ್ಲ ಕಾಣಿಸ್ಬೇಕ, ವರ್ಷಕ್ಕೊಂದ್ಸರಿ ಲಕ್ಷ್ಮಿ ಪೂಜೆ ಮಾಡ್ತೀವಿ, ಚೆನ್ನಾಗಿರೋದೊಂದು ಸೀರೆ ತಗೋಬಾರ್ದ? ದೊಡ್ಡ ಬಾಡ್ರದು, ಕಲರ್ ಎದ್ ಕಾಣೋದು, ಇನ್ ಬಂದರೆಲ್ಲ ನೋಡಲ್ವಾ ಎಂತ ಸೀರೆ ಉಡ್ಸವ್ರೆ ಅಂತ? ಅಯ್ಯೋ ನೀನ್ ಗಂಡಸ್ ಕಟ್ಕೊಂಡು ಹೋದ್ರೆ ಹಬ್ಬ ಮಾಡ್ದಂಗೆ. ನಮ್ಮ ಮನೆಯವ್ರಂತೂ ಎಂತ ಲಕ್ಷ್ಮಿ ಪೂಜೆ ಮಾಡ್ತೀಯೇ, ಸಿಂಪಲ್ ಮಾಡಿ ಅಂತ ಬಡ್ಕೋತಾರೆ. ನಾ ಕೇಳ್ತೀನ? ನಾನ್ ಮಾಡೋದು ಗ್ರ್ಯಾಂಡಾಗಿ ಮಾಡ್ಬೇಕು ಅಷ್ಟೇ. ಅದಕ್ಕನಿಲ್ಲ, ನೀನು ಇದು ಮುಖವಾಡ ಇವೆಲ್ಲ ತರ್ಸ್ಕೊಂಡು ಅವೆಲ್ಲನೂ ನಾನು ಈ ಸತಿ ಎಲ್ಲ ತರ್ಸಿ ನೋಡು. ಮುಖವಾಡ, ಬೆಳ್ಳಿದ ಮುಖವಾಡ, ಬೆಳ್ಳಿ ಚೊಂಬು ಎಲ್ಲ ತರ್ಸಿಟ್ಕೊಂಡಿದ್ದೀನಿ ಈ ಸತಿ. ಚೆನ್ನಾಗಿ ಮಾಡ್ಬೇಕು ಅಂತ. ಅಯ್ಯೋ ನಮ್ಮಲ್ಲೂ ಅವಕಣ್ಣ ಸುಬ್ಬಕ್ಕ, ನಾನು ಈಗ 2ನೇ ವರ್ಷದಲ್ಲೇ ತಗೊಂಡಿತ್ತಿಲ್ವಾ, ತೋರ್ಸಿತ್ತಿಲ್ವಾ ನಿಂಗೆ? ನಿಮ್ದು ಲಕ್ಷ್ಮಿ ಚೆನ್ನಾಗಿದೆ ಬಿಡು, ಮುಖ ಲಕ್ಷಣ ಬಾರಿ ಚೆನ್ನಾಗೈತೆ, ದೊಡ್ಡದಾಗೂ ಐತೆ. ಬಾರಿ ಚೆನ್ನಾಗಿ ಮಾಡಿದೆ ಬಿಡು. ಓಸತಿ ನಾನ್ ನೋಡಿದ್ನಲ್ಲ, ಬಾರಿ ಚೆನ್ನಾಗಿ ಮಾಡಿದೆ ಬಿಡು. ನೀನ್ ತಿಂಡಿ ಗಿಂಡಿ ಬೇಯಿಸ್ಲಿಲ್ಲ? ಅಯ್ಯೋ ನಾನು ಬೇಯಿಸ್ತೆ ಕಣ್ಣ ಸುಬ್ಬಕ್ಕ, ನೆನ್ನೆಯ ರಾತ್ರಿ ಎಲ್ಲ ಅದೇ ಆಗೋಯ್ತು. ಮಲಗ್ದಾಗ ಬ್ಯಾಗಿನ ಜಾವ 3 ಗಂಟೆ ಆಗಿತ್ತು. ನಮ್ಮ ಮನೆಯವರು ಮಾತ್ರ ನೀಲ ಯಾಕೋ ತಲೆ ಕೆಡ್ಸ್ಕೊಳಲ್ಲ, ಎಲ್ಲಾನು ನಾನೇ ಮಾಡ್ಬೇಕು. ಇನ್ನ ನನ್ ಹುಡುಗ ಅದುವೇ ಹೇಳಕ್ಲ್ವಾ ಸರಿಯಾಗಿ, ಮಾಡಕ್ಲ್ವಾ ಕೆಲ್ಸವಾ. ಅಯ್ಯೋ ಏನ್ ಮಾಡ್ತೀನಿ, ಒಬ್ಳೇ ಹೇಳ್ಬೇಕನ್ನಿಲ್ಲ. ಅಯ್ಯೋ ಬಾ ಸುಬ್ಬಕ್ಕ, ಗಂಡಸ್ರು ತಿಂಡಿ ಗಿಂಡಿ ಎಲ್ಲಿ ಗೊತ್ತಾಯ್ತದೆ ಮಾಡಿದಾಗ. ಅಯ್ಯೋ ಇದ್ ಚೆನ್ನಾಗಿ ಕಣೆ, ಇನ್ನೊಂದ್ ಸ್ವಲ್ಪ ಮಾಡ್ಬಾರ್ದ? ಅದ್ ಚೆನ್ನಾಗಿ ಕಣೆ ಅಂತ ಹೇಳಕ್ ಮಾತ್ರ ಆಯ್ತದೆ, ಒಬ್ರು ಬಂದು ಹೆಲ್ಪ್ ಮಾಡಕ್ಕಲ್ಲ ಕಣ್ಣ. ಕಣ್ಣಿಲ್ಲ, ಮಾಡ್ದ ಮಾತ್ರ ಚೆನ್ನಾಗಿ ಉಣ್ತಾರೆ. ಮಾಡ್ಕೊಡಿ, ಹೆಲ್ಪ್ ಮಾಡ್ಕೊಡಿ ಅಂತಂದ್ರೆ ಕಣ್ಬಿಡ್ತಾರೆ. ನಾವು ಲಕ್ಷ್ಮೀ ಪೂಜೆ ಮಾಡೋದು ಸುಮ್ನೆ ಮಾಡ್ತೀವ? ಮನೆಯವ್ರಿಗೆ ಒಳ್ಳೇದಾಗ್ಲಿ, ಮಕ್ಳಿಗೆ ಒಳ್ಳೇದಾಗ್ಲಿ ಅಂತಾನೆ ತಾನೆ ಮಾಡೋದು. ಇವಕ್ಕೆಲ್ಲ ಅರ್ಥ ಆಯ್ತದೆ ಬಾವ್. ನೀಲ, ನಮ್ಮನೆಯವರು ಈ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಒಳ್ಳೇದಾಯ್ತು ಅನ್ನೋದಾಗಿದ್ರೆ ದಿನ ಲಕ್ಷ್ಮಿ ಪೂಜೆನೇ ಮಾಡ್ಕೋಬೇಕಿತ್ತು. ಅದ್ಯಾಕೆ ನೀನು ಅವೆಲ್ಲವ ಮಾಡ್ಕೊಡಕ್ಕಂತೆ ಈ ಕಡೆಕಂತೆ ಆ ಕಡೆ ಕಂದ್ಬಿಟ್ಟು ಎಲ್ಲಾನು ಸಿಂಗಾರ ಮಾಡ್ತೀಯಾ? ಅಯ್ಯೋ ಹಂಗೆಲ್ಲ ಮಾಡಿದ್ರೆ ತಾನೆ ಲಕ್ಷ್ಮಿಗೂ ಖುಷಿ ಆಗೋದು, ನಮಗೂ ಒಳ್ಳೇದ್ ಮಾಡೋದು. ಮತ್ತೆ ನಮ್ಮನೆಯವ್ರಿಗೆ ಹಂಗಂದ್ರೆ ಮೊದ್ಲು ನೀನ್ ಖುಷಿಯಾಗಿ ಲಕ್ಷ್ಮಿ ಖುಷಿ ಆಗೋದಲ್ಲ, ನೀನ್ ಖುಷಿಯಾಗಿರೋ ಮಂಗ ಅಂತ ನನ್ನೇ ಬೈತಿರ್ತಾರೆ. ಮತ್ತೆ ಏನೇನ್ ತಿಂಡಿ ಮಾಡ್ಕೊಂಡಿದ್ಯಾ ಈ ಸರಿ? ನಾನ್ ಎಲ್ಲಾನು ತಿಂಡಿ ಮಾಡಾಕಿನಿ ಕಣ್ಣಿಲ್ಲ. ಇನ್ನ ಅದೇ ಅವತ್ತು ಹಬ್ಬದ ದಿವಸ ಇನ್ನೇನು ಮಾಮೂಲಿ ಪಲಾವ್ ಮಾಡ್ತೀನಿ. ಇನ್ನ ಮಾಮೂಲಿ ಪಾಯಸ, ಪಲಾವು, ಹಪ್ಪಳ, ಉಪ್ಪಿನಕಾಯಿ, ಕೋಸಂಬರಿ. ನಾನು ಇದು ಬೂಂದಿ ಅಂಗಡಿಗೆ ತರ್ಸ್ಬಿಡ್ತೀನಿ ಅನ್ನಿಲ್ಲ. ಇನ್ನ ಜಾಸ್ತಿ ಮಾಡಕ್ಕಾಗಲ್ಲ, ಪಾಯಸಕ್ಕೆ ಬೂಂದಿ ಹಾಕಿದ್ರೆ ಚೆನ್ನಾಗಿರ್ತದಲ್ಲ. ಇನ್ನ ತಿಳಿ ಸಾರು, ಅನ್ನ, ಇನ್ನ ಸಾಕವ ಅಷ್ಟೇಯಾ? ಅಯ್ಯೋ ಇನ್ನೇನ್ ಕಣ್ ಬಾ, ಅಷ್ಟೆಲ್ಲ ಮಾಡಿದೀವಿ ಸಾಕಷ್ಟೇ. ಇನ್ನೇನೋ ಒಂದ್ 10 ತರ ತಿಂಡಿ ಇಡ್ತೀವಿ, ಹಣ್ಣು ಇಡ್ತೀವಿ, ಸ್ವೀಟ್ ಇಡ್ತೀವಿ,
ಇನ್ನೇನ್ ಇರ್ಬೇಕು, ಇನ್ನೆಲ್ಲ ಇಟ್ಟಿದೀವಪ್ಪ. ಅಯ್ಯೋ ನೀಲ, ನಮ್ಮನೆ ಏನಂತೀರ ಗೊತ್ತಾ, ಅಲ್ಲಿ ಹೂವು 150 ರೂಪಾಯಿ ಮಾರ್ಕಣೆ, ಸೇವಂತಿಗೆ ಹೂವು ಮಲ್ಲಿಗೆ ಹೂವು 250 ರೂಪಾಯಿ. ಅಯ್ಯೋ ತಾಯಿ, ನೀನ್ ಅವತ್ ನನಗೆ ಭಾರಿ ಕತ್ರಿ ಆಗ್ತೀಯ. ಇನ್ನು ದಿನಾಲು ಮಾಡ್ತಾ ಇದ್ದೀಪ ಲಕ್ಷ್ಮೀ ಪೂಜೆ, ಅವತ್ತೇ ಮಾಡ್ಬೇಕಾ ನೀನು ಅಂತ ಬೈದಿರ್ತಾರೆ. ಅಲ್ಲ ಕಣ್ಣು ಸುಬ್ಬಕ್ಕ, 200 ಅಂದಿದ್ರು 1000 ಆದ್ರೂ ತೋರ್ಬೇಕು. ಏನು ದಿವ್ಸ ಎಲ್ಲ ಮಾಡ್ತೀವ ಲಕ್ಷ್ಮೀ ಪೂಜೆ, ವರ್ಷಕ್ಕೊಂದೇ ಸರಿ ಮಾಡತ್ತಾನೆ. ಅಯ್ಯೋ ಅವ್ರಿಗೇನ್ ಗೊತ್ತಾಗಬೇಕು, ಗಂಡಸ್ರಿಗೆ ಬಾಲ್ ನೀರ. ನಾವು ಮಾಡೋದೇ ಮಾಡೋದು. ಬತ್ತಿ ಅಂಗಡಿಗೆ ಒಂಚೂರು ಸಾಮಾನು ತರಬೇಕು. ಇನ್ನು ಸ್ವಲ್ಪ ನಮ್ಮ ಮನೆಯವ್ರನ್ನ ನಾನು ಹೇಳಿದೆ, ಅರ್ಧ ತಂದವ್ರೆ ಅರ್ಧ ಮರ್ತೆ ಬಂದವ್ರೆ. ಈ ತರನೇ ಅಂತ ಹೋಯ್ತದೆ. ಬತ್ತೀಯ ನೀವೇನಿಲ್ಲ? ನಡಿ ಸುಬ್ಬಕ್ಕ, ಮತ್ತೆಗೆ ಇನ್ನೇನು ನಾವೇನು ಸ್ವಲ್ಪ ಸಣ್ಣ ಪುಟ್ಟ ತಗೋಬೇಕಿತ್ತು. ಇನ್ನು ನಮ್ಮನೆಗೆ ಸಂದು ಹೇಳಿದ್ರೆ ಇನ್ನ ಹೇಳ್ತಾನೆ ಇರ್ತೀಯ ಅಂತಾರೆ. ಹೆಂಗು ಜೊತೆ ಸಿಕ್ಕಿದ್ಯಾ ಅಥವಾ ಮಾತಾಡ್ಕೊಂಡು ಹೋಗಿ ಬೇಕಾಗಿದ್ದೆಲ್ಲ ತಗೊಂಡ ಬರೋಣ ತೆಗಿ. ಆಯ್ತು ಬಾ ನೀಲ, ಆಟ ಬರ್ತೈತೆ, ಬತ್ತಿ ಆಟಗೆ ಹೋಗೋಣ ತೆಗಿ. ಆಟ ಏನ್ ಮಾಡಕ್ಕೆ ನಡಿ ಸುಬ್ಬಕ್ಕ, ಇನ್ನು ಇಷ್ಟೇ ದೂರ ಅಲ್ವಾ, ಮಾತಾಡ್ಕೊಂಡು ಎತ್ಕೊಂಡು ಹೋಗ ನಿಂಗೆ.